ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನನ್ನೇ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಂತರ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಆಮೆನ್. ಹಲ್ಲೆಲೂಯಾ. ಈ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ನಂಬಿಕೆಗೆ ತಂದೆ ಎಂಬುದಾಗಿ ಹೇಳುವಾಗ ನಮಗೆ ಯಾರ ಹೆಸರು ನೆನಪು ಬರ್ತಾ ಇದೆ? ಅಬ್ರಹಾಂ. ಹಳೆ ಒಡಂಬಡಿಕೆಯಲ್ಲಿ ನಂಬಿಕೆಗೆ ತಂದೆ ಅಂದ್ರೆ ಅಬ್ರಹಾಮನ ಹೆಸರು ನೆನಪು ಬರ್ತಾ ಇದೆ. ಅದೇ ಪ್ರಕಾರವಾಗಿ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆಗೆ ಗುರು ಅಥವಾ ನಂಬಿಕೆಗೆ ಟೀಚರ್ ಅಂದ್ರೆ ಯಾರನ್ನ ಹೇಳ್ಬೋದು? ಯೇಸು ಕ್ರಿಸ್ತನು ದೇವರು. ಅವ್ರು ಯಾವಾಗಲೂ ನಮ್ಮ ನಂಬಿಕೆ ಇಟ್ಟಿರ್ತಾರೆ. ಪೌಳನು ಓಕೆ, ಪೌಳಕ್ಕೆ ಕೂಡ ಫಸ್ಟ್ ನಂಬಿಕೆ ಬರ್ಬೇಕಂದ್ರೆ ಒಬ್ಬ ಕಾರಣವಾಗಿರ್ಬೇಕಲ್ಲ. ತೋಮ ಅಪನಂಬಿಕಸ್ತನು. ಯಾಕಂದ್ರೆ ನೋಡಿದ್ರೆ ನಂಬುತ್ತೀನಿ ಅಂತ ಹೇಳಿದ ವ್ಯಕ್ತಿ ತೋಮನಾಗಿದ್ದ. ತಿಮೋತಿಗೆ ಸುವಾರ್ತೆ ಸಾರಿದವನು ಪೌಳನಿಗೆ ನಂಬಿಕೆ ತುಂಬಿಸಿದವರು ಯಾರು ಅಂತ ಹೇಳ್ತಾರೆ? ಪೇತ್ರನು. ಆಮೇಲೆ ಹಲ್ಲೆಲೂಯಾ. ಸೊ ನಾವು ಅವನನ್ನು ಯಾವಾಗಲೂ ಅಪನಂಬಿಗಸ್ತನ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವನ ಅಪನಂಬಿಗಸ್ತನಾಗಿದ್ರು ದೇವರ ವಿಷಯದಲ್ಲಿ ತುಂಬಾ ನಂಬಿಗಸ್ತನಾಗಿದ್ದನು ಪ್ರಿಯರೇ. ಆಮೇಲೆ ವಾಕ್ಯವನ್ನು ಓದಿಕೊಳ್ಳೋಣ. ಎಬ್ರೇಯರ್ ಬರೆದಂತ ಪುಸ್ತಕ 12ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಎಬ್ರೇಯರ್ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರ ಮೇಘೋದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾಗಿರುವಂತ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ. ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನ ಪೂರೈಸುವವನು ಆಗಿರುವಂತ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಿಸಲ್ಪಟ್ಟಿರುವಂತ ಓಟದಲ್ಲಿ ನಾವು ಸುರಕ್ಷಿತವಾಗಿ ಓಡೋಣ. ಆಮೇಲೆ ಎಬ್ರೇಯರ್ ಪತ್ರಗಳನ್ನು ಬರೀತಾ ಇರುವಾಗ ಪೌಲನು ಈ ವಾಕ್ಯಗಳನ್ನು ಅಂಡರ್ಲೈನ್ ಮಾಡ್ತಾರೆ. ನಾವು ಸಹ, ಅದರ ಅರ್ಥ ಏನು? ನಾವು ಸಹ ಅಂದ್ರೆ ನನಗಿಂತ ಮುಂಚಿತವಾಗಿ ಈ ರೀತಿ ಅನೇಕರು ಓಡಿದ್ದಾರೆ, ನನಗಿಂತ ಮುಂಚಿತವಾಗಿ ಅನೇಕರು ಈ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಸಹ ಏನ್ ಮಾಡೋಣ? ನಮಗೆ ಅಭ್ಯಂತರ ಮಾಡುವಂತ ಎಲ್ಲಾ ಭಾರಗಳನ್ನು, ನಮ್ಮನ್ನು ಹತ್ತಿಕೊಳ್ಳುವಂತ ಎಲ್ಲಾ ಪಾಪಗಳನ್ನು ತೆಗೆದು ಇಟ್ಟುಕೊಂಡು ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಪೂರೈಸುವವನು ಆಗಿರುವಂತ ದೇವರ ಮೇಲೆ ನಂಬಿಕೆ ಇಟ್ಟು ನಾವೇನ್ ಮಾಡೋಣ? ಆತನ ದೃಷ್ಟಿ ಇಟ್ಟುಕೊಂಡು ಓಡೋಣ. ಆಮೆನ್. ಹಲ್ಲೆಲೂಯಾ. ಸೊ ಇವತ್ತು ನಂಬಿಕೆ ಎನ್ನುವುದು ನಮ್ಮ ಹೃದಯದಲ್ಲಿ ಇರಬೇಕು, ಕ್ರಿಯೆಗಳಲ್ಲಿ ಇರಬೇಕು, ನಮ್ಮ ನೋಟದಲ್ಲಿ ಇರಬೇಕು. ಹಲ್ಲೆಲೂಯಾ. ಅಬ್ರಹಾಮನನ್ನು ನೀತಿವಂತನಂತ ಯಾವುದರಿಂದ ನಂಬಿಸಲ್ಪಟ್ಟಿದ? ಅವನ ಕ್ರಿಯೆಗಳಿಂದ. ನಿನ್ನ ಮಗನನ್ನು ನನಗೆ ಕೊಡು ಅಂತ ಹೇಳುವಾಗ ಅವನೇನ್ ಮಾಡಿದ? ಹೋಗಿ ಬಲಿ ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಹೋದ. ಬಿಕಾಸ್ ಅವನ ನಂಬಿಕೆ, ದೇವರು ನನಗೆ ಕೊಟ್ಟಿದ್ದಾನೆ, ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ಸೊ ನಾನು ದೇವರು ನೋಡ್ತಾ ಇದ್ದೀನಿ, ದೇವರು ಎಂತವ್ ನನಗೆ ಗೊತ್ತು, ನಾನು ಎಂತವನಂತ ದೇವರಿಗೆ ಗೊತ್ತು ಅಂತೇಳಿ ಆ ನಂಬಿಕೆಯಲ್ಲಿ ಈ ಮಗನನ್ನು ಹೋದನು ಸಹ ಇನ್ನೊಂದು ಮಗನನ್ನು ಕೊಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆಲ್ರೆಡಿ ವಯಸ್ಸಾಗಿದೆ. ಆಲ್ರೆಡಿ ವಯಸ್ಸಾಯ್ತು. ಇದೇ ಒಂದು ಮುಪ್ಪಿನ ವಯಸ್ಸಿನಲ್ಲಿ ಸಿಕ್ಕಿದ ಮಗು, ಆದ್ರೂ ಸಹ ಮಗುವನ್ನು ಕೇಳುವಾಗ ಅವನು ಸಿದ್ಧತೆ ಆಗಿಲ್ಲ. ಕಾರಣ ಏನಂದ್ರೆ ಇಂಥ ವಯಸ್ಸಲ್ಲಿ ಈ ಮಗುವನ್ನು ಕೊಟ್ಟಾನಂದ ಮೇಲೆ, ಮಗುವನ್ನು ಕೇಳ್ತಾನಂದ ಮೇಲೆ ಮತ್ತೆ ಮಗುವನ್ನು ಕೊಡ್ಲಿಕ್ಕೂ ಆತನ ಶಕ್ತನಾಗಿದ್ದಾನೆ ಅಂತ ಹೇಳಿ ನಂಬಿಕೆ ಇಟ್ಟು ಹೋದ ಕಾರಣದಿಂದ ಅವನ ನಂಬಿಕೆಗೆ ತಂದೆಯಾದನು. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಮತ್ತಾಯನ ಪುಸ್ತಕ 14ನೇ ಅಧ್ಯಾಯದಲ್ಲಿ 22ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯನು 14ನೇ ಅಧ್ಯಾಯ 22ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ ಪ್ರಿಯರೇ. ಕೂಡಲೇ ಯೇಸು ತಾನು ಜನಸಮೂಹಗಳನ್ನು ಕಳುಹಿಸಿ ಬಿಡುವಷ್ಟರೊಳಗಾಗಿ ತನ್ನ ಶಿಷ್ಯರು ದೋಣಿಯನ್ನು ಹತ್ತಿ ತನಗಿಂತ ಮುಂಚೆ ಆಚೆ ದಡಕ್ಕೆ ಹೋಗಬೇಕೆಂದು ಅವರನ್ನು ಒತ್ತಾಯ ಮಾಡಿದನು. ಆತನು ಜನಸಮೂಹಗಳನ್ನು ಕಳುಹಿಸಿದ ಮೇಲೆ ಪ್ರಾರ್ಥನೆ ಮಾಡಲು ಏಕಾಂತವಾಗಿ ಗುಡ್ಡದ ಮೇಲೆ ಹೋದನು.
ಸಾಯಂಕಾಲವಾದಾಗ ಆತನೊಬ್ಬನೇ ಅಲ್ಲಿ ಇದ್ದನು. ಆಗ ದೋಣಿಯು ಸಮುದ್ರದ ಮಧ್ಯದಲ್ಲಿದ್ದು ತೆರೆಗಳಿಂದ ಬಡಿಯಲ್ಪಡುತ್ತಿತ್ತು, ಯಾಕೆಂದರೆ ಗಾಳಿಯು ಎದುರಾಗಿತ್ತು. 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಅವರ ಬಳಿಗೆ ಹೋದನು. ಆತನು ಸಮುದ್ರದ ಮೇಲೆ ನಡೆಯುವುದನ್ನು ಶಿಷ್ಯರು ನೋಡಿ ಕಳವಳಪಟ್ಟು, ಇದು ಭೂತ ಎಂದು ಭೀತಿಯಿಂದ ಕೂಗಿಕೊಂಡರು. ಆದರೆ ಯೇಸು ತಕ್ಷಣವೇ ಮಾತನಾಡಿ ಅವರಿಗೆ, ಧೈರ್ಯವಾಗಿರಿ, ನಾನೇ, ಭಯಪಡಬೇಡಿರಿ. ಅದಕ್ಕೆ ಯೇಸು ತಕ್ಷಣ ಭಯಪಡಬೇಡ್ರಿ, ನಾನೇ ಭಯಪಡಬೇಡಿರಿ. ನಾನೇ ಅಂದ್ರೆ ಧ್ವನಿಯಲ್ಲಿ ಮಾತಾಡ್ತಾರೆ, ನಾನೇ. ಯೇಸನ್ನು ಮಾತಾಡ್ತಾ ಇದ್ದಾರೆ. ಸೊ ಯೇಸ್ವಾಮಿ ಶಿಷ್ಯರುಗಳು ಏನ್ ಮಾಡ್ತಾ ಇದ್ದಾರೆ? ಯೇಸ್ವಾಮಿ ಧ್ವನಿನ ಕೇಳಿದ್ದಾರೆ, ಯೇಸ್ವಾಮಿ ಯಾರಂತ ಗೊತ್ತು, ಯೇಸ್ವಾಮಿನ ಕಣ್ಣಾರ ನೋಡಿದ್ದಾರೆ. ಆದರೆ ಸಂದರ್ಭಗಳು, ಪರಿಸ್ಥಿತಿಗಳು ಯೇಸ್ವಾಮಿನ ಯಾವ ರೀತಿ ನೋಡ್ಲಿಕ್ಕೆ ಮಾಡಿರ್ತಿ? ದೇವರನ್ನ ಭೂತ, ದವ್ವ. ಆಮೇಲೆ ಹಲ್ಲೆಲೂಯಾ. ಈಗ ತಾನೆ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ, ಕರೆಕ್ಟಾ? ಈಗ ಅಲ್ಲೇ ಅಷ್ಟು ದೊಡ್ಡ ಪ್ರಸಂಗ ಆಗಿದೆ, ಅಷ್ಟು ದೊಡ್ಡ ಜನರು ಏನ್ ಮಾಡಿದ್ದಾರೆ? ಊಟ ಮಾಡಿದ್ದಾರೆ. ಎಲ್ಲರನ್ನು ಊಟ ಮಾಡಿ, ಸ್ವಾಮಿ ನಾನು ಏಕಾಂಗವಾಗಿ ಏನ್ ಮಾಡ್ತೀನಿ? ಪ್ರಾರ್ಥನೆ ಮಾಡ್ತೀನಿ, ನೀವು ಏನ್ ಮಾಡ್ರಿ? ಸ್ವಲ್ಪ ಮುಂದಕ್ಕೆ ಹೋಗ್ರಿ ಅಂತ ಹೇಳಿ ಮುಂದಕ್ಕೆ ಕಳಿಸಿದ್ದಾರೆ. ಇವರು ಪ್ರಾರ್ಥನೆ ಮಾಡಿಕೊಂಡು ಇವ್ರೇನ್ ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾರೆ. ಶಿಷ್ಯರುಗಳು ಹೋಗ್ತಾ ಇರುವಾಗ ಅಲ್ಲಿ ತುಂಬಾ ಗಾಳಿ ಎದುರಾಗ್ತಾ ಇದೆ. ಸ್ವಾಮಿ ಸಮುದ್ರದ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ನಡೆದುಕೊಂಡು ಬರ್ತಾ ಇದ್ದಾನೆ. ಆದ್ರೆ ಗಾಳಿ, ಆ ಒಂದು ಸಮಯ, ಆ ಒಂದು ವಾತಾವರಣ ಎದುರಿಗೆ ಬರೋದು ಯಾರದು? ಭೂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅನೇಕ ಸಿಚುವೇಶನ್ಸ್ಗಳು, ಪರಿಸ್ಥಿತಿಗಳು ನಮ್ಮನ್ನು ಅದೇ ರೀತಿಯಾಗಿ ನೋಡುವಂತೆ ಮಾಡ್ತಾ ಇದೆ. ನಾವು ನೋಡುವಂತ ದೃಷ್ಟಿಕೋನಗಳನ್ನು ಬದಲಾಯಿಸಬೇಕು ಪ್ರಿಯರೇ. ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಪೂರೈಸುವವನು ಆಗಿರುವಂತ ಯೇಸುವಿನ ಮೇಲೆ ದೃಷ್ಟಿ ಇಟ್ಟುಕೊಂಡು ಓಡು ಎಂಬುದಾಗಿ ವಾಕ್ಯದಲ್ಲಿ ಓದಿದ್ದೇವೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ನೋಡ್ತಾ ಇದೀವಿ, ಅದು ನೋಡುವಂತ ದೃಷ್ಟಿ ಬೇರೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಜೊತೆಗಿದ್ದ ಯೇಸು ಕಣ್ಣಿಗೆ ಕಾಣ್ತಾ ಇಲ್ಲ, ಜೊತೆಗೆ ಊಟ ಮಾಡಿದಂತ ಯೇಸು ಕಣ್ಣಿಗೆ ಕಾಣ್ತಾ ಇಲ್ಲ, ಅದ್ಭುತಗಳನ್ನು ಮಾಡಿದಂತ ಯೇಸು ಕಣ್ಣಿಗೆ ಕಾಣ್ತಾ ಇಲ್ಲ. ಈಗ ಅಲ್ಲಿ ಇರುವಂತ ಗಾಳಿ, ಅಲ್ಲಿ ಇರುವಂತ ವಾತಾವರಣ, ಅಲ್ಲಿರುವಂತ ಪರಿಸ್ಥಿತಿ ಯೇಸುವಿನ ದೆವ್ವ ತರ ನೋಡ್ಲಿಕ್ಕೆ ಮಾಡೈತಿ. ಅವಾಗ ಯೇಸು ಹೇಳ್ತಾ ಇದ್ದಾನೆ, ಹೆದರಬೇಡ್ರಿ, ನಾನೇ ಅಂತ ಹೇಳಿದ ಕೂಡಲೇ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಮಾತಾಡ್ತಾನೆ. ಯಾರವನು? ಪೇತ್ರ. ಏನಂತ ಇದ್ದಾನೆ? ಆಗ ಪೇತ್ರನು ಆತನಿಗೆ, ಕರ್ತನೇ, ನೀನೇ ಆಗಿದ್ದರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲು ನನಗೆ ಅಪ್ಪಣೆ ನಿನ್ನ ಬಳಿಗೆ ಬರಲು ನನಗೇನ್ ಮಾಡು? ಅಪ್ಪಣೆ ಕೊಡು. ಪೇತ್ರ ಫಿಶರ್ ಮ್ಯಾನ್ ರೀ, ಅವನೊಂದು ಬೆಸ್ತ. ಅವನಿಗೆ ಎಲ್ಲ ಗೊತ್ತೈತಿ. ಸಮುದ್ರದ ಮೇಲೆ ನಡಿಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅವನ್ ಎಷ್ಟೋ ಸಾರಿ ಏನ್ ಮಾಡಿರ್ತಾನೆ? ಹೋಗಿ ಬಲೆಯನ್ನ ಜಗ್ಲಿಗೆ ಹೋಗಿ ತಾನೇ ನೀರಲ್ಲಿ ಬಿದ್ದಿರ್ತಾನೆ. ಹಲ್ಲೆಲೂಯಾ. ಬಿದ್ದ ತಕ್ಷಣ ಅವನೇನು ಸೀದಾ ಹಂಗೆ ಅಡ್ಡಾಡ್ಕೊಂಡು ಹೋಗಿ ಮೀನ್ ತಗೊಂಡ್ ಬಂದು ಬಿಡ್ತಾನ? ಸಾಧ್ಯ ಅಲ್ಲ. ಬಿದ್ದ ತಕ್ಷಣ ನಾನು ಮುಳುಗ್ತೀನಿ ಅಂತ ಗೊತ್ತು, ಹೇಗಾದ್ರು ಈಜ್ ಮಾಡಿ ಅವನ್ ದೋಣಿ ಹಿಡ್ಕೊಂಡೆ ಹತ್ತಬೇಕಾಗಿತ್ತು. ಅದೆಲ್ಲ ಪ್ರಯತ್ನ ಮಾಡಿದಾನೆ, ಎಲ್ಲ ಆಗೈತಿ. ಅವನ್ ಎಷ್ಟೋ ಸಾರಿ ನಡಿಬೇಕಂತ ಟ್ರೈ ಮಾಡಿರ್ಬೋದೋ ಏನೋ, ಆದ್ರೆ ಎಷ್ಟು ಸಾರಿ ಟ್ರೈ ಮಾಡಿದ್ರು ನೀರಿನ ಮೇಲೆ ನಡಿಲಿಕ್ಕಂತೂ ಆಗೋದಿಲ್ಲ ಅಂತ ಅವನಿಗೆ ಗೊತ್ತೈತಿ. ಹಲ್ಲೆಲೂಯಾ. ಯಾಕಂದ್ರೆ ಅವನ ಜೀವನನೇ ಸಮುದ್ರದಲ್ಲಿ ಇದೆ. ಬೆಸ್ತರ ಜೀವನ ಸಮುದ್ರದಲ್ಲಿ ಮಾತ್ರ. ಅಂದಮೇಲೆ ಮೀನ್ ಎಲ್ಲಿ ಸಿಗತ್ತೆ ಅಂತ ಗೊತ್ತು, ಹೆಂಗು ಹೋದ್ರೆ ಅದು ಆಳ ಇದೆ ಅಂತ ಗೊತ್ತು, ಎಲ್ಲಿ ಅಪಾಯ ಇದೆ ಅಂತ ಗೊತ್ತು. ಸೊ ಅಲ್ಲಿ ನೀರಲ್ಲಿ ಬಿದ್ದರೆ ಮತ್ತೆ ಅಲ್ಲಿ ಕಷ್ಟ ಅಂತನೂ ಗೊತ್ತೈತಿ. ಅಷ್ಟ ಒಂದು ನಡು ಸಮುದ್ರದಲ್ಲಿ ಎಂತ ದೊಡ್ಡ ವ್ಯಕ್ತಿಯಾಗಿದ್ರು ಅವನ್ನ ಕಾಪಾಡೋದು ಕಷ್ಟ. ಎಂತ ದೊಡ್ಡ ಈಜು ಬರುವಂತ ವ್ಯಕ್ತಿಯಾಗಿದ್ರು ನಡು ಸಮುದ್ರದಲ್ಲಿ ಬಿದ್ರೆ ಎಷ್ಟೊತ್ತಂತ ಈಜು ಹೊಡಿಬಹುದು. ಹಲ್ಲೆಲೂಯಾ. ಫೇಮಸ್ ಆಗಿರುವಂತ ಒಂದು ಟೈಟಾನಿಕ್ ಅಂತ ಒಂದು ಫಿಲಿಂ ನಲ್ಲಿ ನೋಡಿದ್ರೆ ಗೊತ್ತಾಗ್ತಿತ್ತು. ಅಂತ ಚಳಿಯಲ್ಲಿ ಹೋಗಿ ಈಜೋಡಿ ಅಂದ್ರೆ ಎಲ್ಲ ಆಲ್ರೆಡಿ ಏನಾಗಿರುತ್ತೆ? ಐಸ್ ಆಗಿರುತ್ತೆ, ಬಾಡಿ ಎಲ್ಲ ಐಸ್ ಆಗಿರುತ್ತೆ. ಏನ್ ಮಾಡ್ಲಿಕ್ಕೂ ಬರೋದಿಲ್ಲ. ಬಿದ್ದವರು, ಸ್ವಿಮ್ಮಿಂಗ್ ಬರೋರಾಗಿದ್ರು ಸತ್ತೇ ಹೋಗ್ಬೇಕಲ್ಲಿ. ಅಂತ ಒಂದು ಸಮುದ್ರದಲ್ಲಿ ಅವನು ಈಗ ಹೇಳ್ತಾ ಇದ್ದಾನೆ, ನಾನು ನೋಡ್ತಾ ಇರೋದು ಯಾರನ್ನ? ಯೇಸುವನ್ನ. ನಾನು ಯೇಸುವನ್ನೇ ನೋಡೋದಾಗಿದ್ರೆ ನಾನು ಸಹ ಏನ್ ಮಾಡಬಹುದು? ಸಮುದ್ರದ ಮೇಲೆ ನಡೀಬಹುದು ಅಂತ ಕಾನ್ಫಿಡೆಂಟ್ ಬರ್ತಾ ಇದೆ. ಧ್ವನಿ ಕೇಳಿದ್ರೆ ಯೇಸು ಹೌದು. ನೀವನಿಗೆ ಒಂದು ಡೌಟ್ಫುಲ್ ಆಗಿದೆ, ಆದ್ರೆ ನಂಬಿಕೆಯೂ ಇದೆ. ಆಮೇಲೆ ಅದಕ್ಕೆ ಸ್ವಾಮಿ, ಕರ್ತನೇ, ನೀನೇ ಆಗಿದ್ರೆ ನಾನು ಕೂಡ ಸಮುದ್ರದಲ್ಲಿ ನಡೀಬೇಕು, ನೀ ನನಗೆ ಅಪ್ಪಣೆ ಕೊಡು. ಆಮೇಲೆ ಹಲ್ಲೆಲೂಯಾ. ಒಂದು ವೇಳೆ ಈ ಇನ್ಸಿಡೆಂಟ್ ಮಾತ್ರ ನಡೀಲಿಲ್ಲ ಅಂದ್ರೆ ಪೇತ್ರ ಯಾರಂತ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಯೇಸುಸ್ವಾಮಿ ಜೊತೆಗೆ ಈಕ್ವಲ್ ಆಗಿ ಸಮುದ್ರದಲ್ಲಿ ನಡೆದಂತ ಒಂದೇ ಒಂದು ವ್ಯಕ್ತಿ ಇಡೀ ವಿಶ್ವದಲ್ಲಿ ಯಾರಂದ್ರೆ ಪೇತ್ರನು ಮಾತ್ರ.
ಆಮೆನ್, ಹಲ್ಲೆಲೂಯ. ಸೊ ಯಾವಾಗ ನಾವು ದೇವರಿಗಾಗಿ ರಿಸ್ಕ್ ತಗೊಳ್ತೀವೋ ಅದು ಅವಾಗ ನಮ್ಮ ನಂಬಿಕೆ ಸ್ಥಿರಪಡುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯ. ನಂಬಿಕೆ ಅಂದ್ರೆ ಏನು? ರಿಸ್ಕ್ ತಗೊಳ್ಳೋದೇ ನಂಬಿಕೆ. ಆಮೆನ್. ಪೇತ್ರ ಆ ನಂಬಿಕೆಯನ್ನ ರಿಸ್ಕ್ ನಲ್ಲಿ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯ. ರಿಸ್ಕ್ ಇಲ್ಲದೆ ಒಂದು ಮಾತು ಹೇಳ್ತಾರೆ, ರಿಸ್ಕ್ ಇಲ್ಲದೆ ರಸ್ಕ್ ತಿನ್ನೋಕ್ ಬರೋಂಗಿಲ್ಲ ಅಂತ. ಆಮೆನ್, ಹಲ್ಲೆಲೂಯ. ಇನ್ನು ಕೇಳಿದ್ರೆ ರಿಸ್ಕ್ ಅಲ್ಲ, ನನಗೆ ರಸ್ಕ್ ತಿನ್ನುವಾಗ ಮಗ ಅಂತಾರೆ. ಆಮೆನ್, ಹಲ್ಲೆಲೂಯ. ಸೊ ಆ ರೀತಿ ಮಾತಾಡ್ಕೋಬಹುದು. ಆದ್ರೆ ರಿಸ್ಕ್ ಬಂದ ಮೇಲೆ ಅಯ್ಯೋ ಯಾಕಪ್ಪ ಕೈ ಹಾಕಿದ್ದೀನಿ ಅಂತ ಒದ್ದಾಡ್ತಾರೆ. ಆದ್ರೆ ಪೇತ್ರ ಒಂದು ರಿಸ್ಕ್ ತಗೊಳ್ಳಕ್ಕೆ ರೆಡಿ ಆಗಿದ್ದಾನೆ. ಹೇಗೆ ಅಬ್ರಹಾಮನು ಒಂದು ರಿಸ್ಕ್ ತಗೊಂಡ, ಏನು? ಒಬ್ಬನೇ ಮಗ, ಏಕಪುತ್ರ, ಇವನೇ ವಂಶ ವಾರಿಸು. ಸೊ ಇವನನ್ನು ಬಲಿ ಕೊಡಂತ ಹೇಳುವಾಗ ಅವನೇನ್ ಮಾಡಿದ? ಹೋದ, ರಿಸ್ಕ್ ತಗೊಂಡ. ಹಲ್ಲೆಲೂಯ. ಅವನ ಹೆಂಡತಿ ಏನ್ ಹೇಳ್ತಿದ್ಲು? ರೀ ಬೇಕನ್ರಿ, ಬಿಟ್ಬಿಡ್ರಿ, ಬ್ಯಾಡ್ರಿ, ಹೋಗೋದ್ ಬೇಡ, ಒಬ್ಬ ಮಗ ಈಗ ತಾನು ದೇವ್ರು ಕೊಟ್ಟಾನ, ಇದನ್ನೂ ಹೋಗ್ಬೇಕಾ ಅಂತ ಹೇಳಿರ್ಬೋದು. ಕರೆಕ್ಟಾ? ಸುತ್ತಮುತ್ತಲಿರುವಂತ ಜನ ನೋಡು ದೇವ್ರ ಅಂದ ಕೊಟ್ಟ, ಮತ್ತೆ ದೇವ್ರು ಕೇಳ್ತಾನಂತ ಬಳಿ ಕೊಡಕ್ ಹೋಗ್ತಾನೆ, ಹುಚ್ಚು ನಂಬಿಕೆ ನೋಡಿ ಅಂತ ಹೇಳಿರ್ಬೋದು ಜನ. ಏನು ದೇವರು ಇಂಥ ದೇವರನ್ನ ಹೋಗಿ ನಂಬ್ಯಾ ನೋಡಂತ ಜನ ಮಾತಾಡಿರ್ಬೋದು. ದೇವ್ರು ಹೋಗಿ ಮಗುನ ಕೇಳ್ತಾವನು, ಮತ್ತೆ ಆ ದೇವರನ್ನ ಆ ದೌಡ್ ಬೇಕು ನೋಡಂತ ಜನ ಮಾಡಿರ್ಬೋದು. ಆದ್ರೆ ಅದೆಲ್ಲವನ್ನು ತಿರಸ್ಕರಿಸಿ ಅವರ ನಂಬಿಕೆಗೋಸ್ಕರ ಒಂದು ರಿಸ್ಕ್ ಅನ್ನು ತಗೊಂಡು ಅವನು ಹೋಗಿ ನಂಬಿಕೆಗೆ ತಂದೆಯಾದನು. ಆಮೇಲೆ ಅದರಲ್ಲೂ ಅದೇ ಪ್ರಕಾರ ಪೇತ್ರನು ಕೂಡ ಒಂದು ರಿಸ್ಕ್ ತಗೊಳ್ಳಕ್ಕೆ ರೆಡಿ ಆಗಿದ್ದಾನೆ. ದೇವರೇ ನೀನೇ ಆಗಿದ್ರೆ ನಾನು ಕೂಡ ಏನ್ ಮಾಡ್ತೀನಿ, ಸಮುದ್ರದ ನಡಿಬೇಕು, ಅಪ್ಪಣೆ ಕೊಡು, ಕಮ್ಯಾಂಡ್ ಮಾಡು, ಆಜ್ಞೆ ಕೊಡು, ನಾ ರೆಡಿ ಆಗಿದ್ದೀನಿ ಬರ್ಲಿಕ್ಕೆ, ನಾ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಆಗಿದ್ದೀನಿ. ಆವಾಗ ಅವನ್ನೆಲ್ಲ ಜನ ಬಿಟ್ಟು ಬಿಡ್ತಿದಾರ. ಹುಚ್ಚ ಯಾಕೆ ರಿಸ್ಕ್ ತಗೊಳ್ತೀವಿ, ಅದು ಯೇಸು ಸ್ವಾಮಿ ಅಂತಾನೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಂದು. ಆಮೇಲೆ ಅದಕ್ಕೆ ಕರೆಯೋದು ಯೇಸುನ ಅಂತಾನೆ ಇನ್ನೂ ಏನ್ ಮಾಡ್ಲಿಲ್ಲ, ಕನ್ಫರ್ಮೇಶನ್ ಆಗಿಲ್ಲ. ಎರಡನೇದು ನಿನಗೆ ತಲೆಗಿಲ್ಲ ಕೆಟ್ಟೈತಿ ಅಂತ, ಗಾಳಿ ಹೆಂಗೈತಿ, ನಾವು ಎಲ್ಲಿ ನಿಂತೈತಿವಿ, ಈ ಸುತ್ತಲೂ ಏನಿದಾವ, ಪರಿಸ್ಥಿತಿ ಏನಾಗಿದೆ, ನೀನ್ ಹೋಗಿ ಸಮುದ್ರದಲ್ಲಿ ನಡೀತೀನಿ ಅಂತ ಹೇಳ್ತಿಲ್ಲ, ಕಾಲಿಟ್ರೆ ಒಳಗೆ ಹೋಗ್ತೀಯ ಮಾರ, ಸುಮ್ ಕುಂದಿರ್ತೀಯನ ಅಂತ ಹೇಳಿರ್ಬಹುದು. ಕರೆಕ್ಟಾ ಇಲ್ವಾ? ಯಾಕಂದ್ರೆ ನಾವು ರಿಸ್ಕ್ ತಗೊಳ್ತೀವಿ ಅಂದವಾಗ ರಿಸ್ಕ್ ತಗೊಳಕ್ ಜನ ಬಿಡೋಂಗಿಲ್ಲ. ನಾವು ದೇವರಿಗಾಗಿ ಮುಂದೆ ಹೋಗ್ತೀನಿ ಅಂದ್ರೆ ನಾವು ಜನ ಬಿಡೋಂಗಿಲ್ಲ. ಅಲ್ಲೆಲೂಯ. ಯಾಕಂದ್ರೆ ಸುತ್ತಲೂ ಇರುವಂತ ವಾತಾವರಣ ಹಂಗಿರ್ತಾವ. ಅಲ್ಲೆಲೂಯ. ನಾವು ಗಟ್ಟಿ ಹಾಕಿದ್ರು ನಮ್ಮನ್ನ ಪೊಲ್ ಮಾಡ್ಲಿಕ್ಕೆ ಅಂತಾನೆ ಜನ ಕಾಯ್ತಾ ಇರ್ತಾರ. ಆಮೇಲೆ ಹಾಗೆ ಪೇತ್ರನು ರೆಡಿಯಾಗಿದ್ದಾನೆ. ಏನದು? ನಾನು ಸಮುದ್ರದ ಮೇಲೆ ಯೇಸುವಿನ ಬಳಿಗೆ ನಡೀತೀನಿ ಅಂತೇಳಿ. ಆದರೆ ಅಲ್ಲಿ ಜನ, ಅಲ್ಲಿ ವಾತಾವರಣ ಏನಾಗ್ತದೆ, ಗಾಳಿ ನೋಡು, ನೀರು ನೋಡು, ಒಮ್ಮೆ ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಾಗುತ್ತಲ್ಲ, ಅವಾಗ ನೀನು ಬಿದ್ದಿದ್ದಿ ನೋಡು, ನಾವು 4 ಮಂದಿ ಬಂದು ಹಿಡಿದಿದ್ವಿ, ಗೊತ್ತಾಯ್ತಲ್ಲ ಅಂತ ಎಲ್ಲರೂ ಏನ್ ಮಾಡ್ತಿದ್ರು. ಯಾಕಂದ್ರೆ ಸುತ್ತಮುತ್ತಲಿರೋ ಎಲ್ಲರೂ ಯಾರು, ಅವ್ರ ಬಲಗನೆ ಫಿಶರ್ಸ್ ಮ್ಯಾನ್ಸೆ, ಅವ್ರಿಗೆಲ್ಲ ಪರಿಸ್ಥಿತಿ ಗೊತ್ತೈತಿ. ಅಂದ್ಮೇಲೆ ಅವ್ನು ನಡೀತಿ ಅಂದ ತಕ್ಷಣ ಬಿಟ್ಟು ಬಿಡ್ತಿದ್ರ ಜನ? ಸಾಧ್ಯನೇ ಇಲ್ಲ ಪ್ರಿಯರೇ. ಆಮೇಲೆ ಅಲ್ಲೆಲ್ಲೂಯ. ಆದ್ರೂ ಅವನ್ ಯಾವ್ದನ್ನು ಕೇರ್ ಮಾಡ್ಲಿಲ್ಲ, ಅವನ್ ಯಾವ್ದನ್ನು ಏನ್ ಮಾಡ್ಲಿಲ್ಲ, ಕೇರ್ ಮಾಡ್ಲಿಲ್ಲ. ಅದು ಯೇಸುವಾಗಿದ್ರೆ ನಾನು ನಡೀತೀನಿ, ಯೇಸುವೇ ನೀವು ಅಪ್ಪಣೆ ಕೊಡ್ರಿ ಅಂತ ಹೇಳಿ ಅವನು ರಿಸ್ಕ್ ತಗೊಳಕ್ ರೆಡಿ ಆಗಿದ್ದ. ಆಮೇಲೆ ಅಲ್ಲೆಲ್ಲ ಇವತ್ತು ಯೇಸು ಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು ಪ್ರಿಯರೇ. ಇವತ್ತು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು ಪ್ರಿಯರೇ. ಇವತ್ತು ದೇವರಲ್ಲಿ ನಾವು ನಡೀಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು ಪ್ರಿಯರೇ. ರಿಸ್ಕ್ ತಗೊಂಡ್ರೆ ಮಾತ್ರ ನಾವು ನಿಜವಾಗ್ಲೂ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಆಮೇಲೆ ಒಂದು ವೇಳೆ ಅವರೆಲ್ಲ ಮಾತಾಡೋ ನೋಡಿ ಪರಿಸ್ಥಿತಿ ಏನ್ ಮಾಡ್ತಿತ್ತು, ಅವ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಅವನು ಏನ್ ಆಗ್ತಿದ್ದಿಲ್ಲ, ಸಮುದ್ರದ ಮೇಲೆ ಬರ್ತಿದ್ದಿಲ್ಲ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಯೋಚನೆ ಮಾಡ್ರಿ, ಎಷ್ಟೆಲ್ಲಾ ಕಷ್ಟ ಇದ್ದಾಗ್ಲೂ ಅವನಿಗೆ ಯೇಸು ಬೇಕಾಗಿತ್ತು. ಆ ಓವರ್ ಕಾನ್ಫಿಡೆಂಟ್ನೇ ಅವನು ಒಂದು ಪ್ರಸಂಗದಲ್ಲಿ 3,000 ಜನ ರಕ್ಷಣೆ ಹೊಂದಿದರು. ಆಮೇಲೆ ಅಲ್ಲೆಲ್ಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಯಾಕಂದ್ರೆ ಪೇತ್ರನ ಜೀವಿತವನ್ನು ಸ್ಟಡಿ ಮಾಡುವಾಗ ಅವನ ಅಷ್ಟೆಲ್ಲ ದೇವರಿಗಾಗಿ ಆಸಕ್ತಿ ತೋರಿಸಿ ದುಡುಕ್ತಾನೆ. ದೇವರ ವಿಷಯದಲ್ಲಿ ತುಂಬಾ ಅವನು ಏನ್ ಮಾಡ್ತಾನೆ, ದುಡುಕ್ತಾ ಇದ್ದ, ಮುಂದೆ ಹೋಗ್ಲಿಕ್ಕೆ ದುಡುಕ್ತಾನೆ. ತಪ್ಪೋ ರೈಟೋ ದುಡುಕೋದು ಅವನಿಗೆ ಒಂದು ಅಭ್ಯಾಸವಾಗಿತ್ತು. ಹಾಗಾಗಿ ದೇವರು ಅವನ್ನ ಯೂಸ್ ಮಾಡಿದ್ರು. ಆಮೇಲೆ ಅಲ್ಲೆಲ್ಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಫಸ್ಟ್ ಅಪೊಸ್ತಲನು, ಫಸ್ಟ್ ಪ್ರಸಂಗ, ಫಸ್ಟ್ ವ್ಯಕ್ತಿ, ಫಸ್ಟ್ ಸುವಾರ್ತೆ ಪೇತ್ರನಿಂದಲೇ ಆಗಿತ್ತು. ಫಸ್ಟ್ ಸಭೆ ಪೇತ್ರನಿಂದಲೇ ಶುರುವಾಗಿತ್ತು. ಆಮೇಲೆ ಅಲ್ಲೆಲ್ಲೂಯ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಪೇತ್ರನೇ ಆ ರಿಸ್ಕ್ ತಗೊಂಡಿದ್ದಕ್ಕೆ ಇದೆಲ್ಲ ಕಾರಣವಾಗಿತ್ತು. ಆಮೇಲೆ ಸೊ ಜನ ಎಲ್ಲ ಅಷ್ಟು ಒತ್ತಾಯ ಮಾಡಿ ಕೈ ಹಿಡಿದು ಹೇಳಿದಾರ ಹೋಗ್ಬೇಡ್ರು ಅಂತ. ಆದ್ರೆ ಸಹ ಏನ್ ಮಾಡ್ತಾ ಇದ್ದಾನೆ ಯೇಸು ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ 29ನೇ ವಚನದಲ್ಲಿ, ಅದಕ್ಕಾತ
ಆತನು ಬಾ ಅಂದನು. ಅದಕ್ಕೆ ಆತನು ಅಪ್ಪಣೆ ಕೊಟ್ಟಿದ್ದಾನೆ, ಬಾ. ಆಮೇಲೆ ಅವನಿಗೆ ಒಂದೇ ಒಂದು ಶಬ್ದ ಕೇಳ್ತಾ ಇದೆ, ಬಾ. ಯಾರು ಮಾತದು? ಯೇಸುವಿನ ಮಾತು ಮಾತ್ರ. ಜೊತೆಗಿದ್ದವರು ಬೇಡ. ಆದ್ರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಬಾ. ಆಮೇಲೆ ಅಲ್ಲೆಲ್ಲೋ ಇವ ಯಾರ ಮಾತು ಕಿವಿ ಕೊಡ್ತಿದ್ದ? ನಾವಾಗಿದ್ರೆ ಯಾರ ಮಾತು ಕಿವಿ ಕೊಡ್ತಿದ್ವಿ? ಆಯ್ತು, ನೀವು ಹೇಳಿದಾಗ ನಿಮ್ ಸಮಾಧಾನಕ್ಕೋಸ್ಕರ ಇರ್ತೀನಿ ಸ್ವಾಮಿ, ನಿನಗೆ ಗೊತ್ತೈತಿ ನನ್ನ ಪರಿಸ್ಥಿತಿ, ನೋಡಿ ಇಷ್ಟು ಜನ ನಾನು ಬಿಡೋವಲ್ಲ, ನಿನಗೆ ನನ್ನ ಮನಸ್ಸು ಗೊತ್ತಿಲ್ಲನು ಅಂತ ಹೇಳ್ತಿದ್ವಿ. ಕರೆಕ್ಟ್ ಆಗಿಲ್ಲ? ಹಂಗೆ ತಾನೇ ಹೇಳ್ತಿದ್ದೀವಿ. ಬಾಪ ನಿನಗೆ ನೀನ್ ಬಾಂದ್ಬಿಟ್ಟಿ, ನಾನು ಹೆಂಗ್ ಬರೋದು ನೋಡ್ತಿಲ್ಲ, ಇವನ ತಮ್ಮ, ಇವನ ನನ್ನ ಕಾಕ, ಇವನ ನನ್ನ ದೊಡ್ಡಪ್ಪ, ಇವನ ನನ್ನ ಅಮ್ಮ, ನಾನು ಬಿಡ್ತಾ ಇಲ್ಲ, ನಾನು ಹೆಂಗ್ ಬರ್ಲಿ? ನಿನ್ ಪರಿಸ್ಥಿತಿ ಗೊತ್ತು, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ತಗೊಂಡು ಪ್ರೇಯರ್ ಮಾಡ್ತೀನಿ ಬಿಡು, ಸತ್ತ ಮೇಲೆ ಅಲ್ಲಿಗೆ ಬರ್ತೀನಿ ಬಿಡು ಅಂತ ಹೇಳಿ ಗೊತ್ತು ಬಿಡ್ತಿದ್ವಿ. ಕರೆಕ್ಟ್ ಆಗಿಲ್ವಾ? ಆಮೇಲೆ ಅಲ್ಲೆಲ್ಲ ಆದ್ರೆ ಪೇತ್ರನ ಯಾರ ಮಾತನ್ನು ಕೇಳಲಿಲ್ಲ. ಸುತ್ತಲೂ ಅಷ್ಟು ಜನರ ಮಾತನ್ನು ಕೇಳದೆ ಯೇಸುವಿನ ಮಾತ್ರ ದೃಷ್ಟಿಸಿಕೊಂಡು ಆತನ ಮಾತನ್ನು ಮಾತ್ರ ಕೇಳಿ ಅವನ ರೆಸ್ಟ್ ತಗೊಳ್ಳಕ್ಕೆ ಒಂದು ಕಾಲನ ಹೆಜ್ಜೆ ಮುಂದೆ ಇಡ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂ ಆ ಒಂದು ಹೆಜ್ಜೆ ಅವನ ಯೇಸುವಿನ ಬಳಿಗೆ ಕರ್ಕೊಂಡು ಬರ್ತಿತ್ತು. ಆಮೇಲೆ ಅಲ್ಲೆಲ್ಲೂಯ್ಯ, ಯಾಕಂದ್ರೆ ಯಾವಾಗಲೂ ದಡಕಂದ ಜಿಗಿಲಿಕ್ಕೆ ಸಾಧ್ಯ ಇಲ್ಲ. ಆರಂಭದಲ್ಲಿ ಎಲ್ಲರೂ ದಡಕಂದ ಜಿಗಿಯೋದಿಲ್ಲ. ಫಸ್ಟ್ ಒಂದು ಕಾಲಲ್ಲಿ ಏನ್ ಮಾಡ್ತಾ ಇದ್ದಾನೆ, ಎತ್ತಿ ಇಡ್ತಾನೆ. ಕಾಲು ಇಟ್ಟಿದ ತಕ್ಷಣ ಕಾಲು ಏನಾಗ್ಬೇಕಾಗಿತ್ತು? ಮುಳುಗಬೇಕಾಗಿತ್ತು. ಅವನು ಒಂದು ಕಾಲು ಎತ್ತಿ ಇಡುವಾಗ ಆ ಕಾಲು ನೀರಿನ ಮೇಲೆ ನಿಂತೈತಿ. ಆಮೇಲೆ ಆವಾಗ ಇನ್ನೂ ಒಂದು ಕಾನ್ಫಿಡೆಂಟ್ ಬರ್ತಾ ಇದೆ, ಯಾವಾಗಲೂ ನಾನು ಕಾಲು ಇಟ್ಟರೆ ಒಳಗೆ ಹೋಗ್ತಿದ್ದೆ, ಆದ್ರೆ ಈ ಸಲ ಏನಾಗ್ತಾ ಇದೆ, ನನ್ನ ಕಾಲು ನೀರಿನ ಮೇಲೆ ನಿಂತೈತಿ, ನೀರು ಒಳಗೆ ಹೋಗ್ತಾ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ ಅಂತ ಹೇಳಿ ಎರಡನೇ ಕಾಲನ್ನು ಏನ್ ಮಾಡ್ತಾ ಇದ್ದಾನೆ, ಎತ್ತಿ ಇಡ್ತಾ ಇದ್ದಾನೆ, ನೀರಿನ ಮೇಲೆ ನಿಂತು ಬಿಟ್ಟಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ಅವನಿಗೆ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿ ತನಕ ಯಾರು ನೋಡ್ತಾ ಇದ್ದಾನೆ? ಯೇಸುವನ್ನು ನೋಡ್ತಾ ಇದ್ದಾನೆ. ಹಂಗೆ ಎರಡು ಹೆಜ್ಜೆ ಇಡ್ತಾ ಇದ್ದಾನೆ, ಯೇಸು ಮುಂದೆಗೆ ಹೋಗ್ತಾ ಇದ್ದಾನೆ, ದೇವರು ಕರೀತಾ ಇದ್ದಾರೆ. ನೋಡ್ತಾ ಇರುವಾಗ ಆದ್ರೆ ಜನ ಕೇಳ್ತಾರ, ಸುತ್ತಮುತ್ತಲು ಕೇಳ್ತಾರ, ಏ ಹೋಗ್ಬೇಡ್ರೋ ಕೇಳ್ರೋ, ಏ ಹುಚ್ಚ ಬೇಡ ಬಿಡು, ಮತ್ತೆ ಮುಳುಗ್ ಹೋಗ್ಬಿಡ್ತಿ ಬಿಡು, ಯಾಕೆ ಹೋಗ್ತಿ ಅಂತ ಇನ್ನೂ ಜೋರಾಗಿ ಏನ್ ಮಾಡ್ತಾರ ಬಿಡು, ಕೂಗ್ತಾನೆ ಇರ್ತಾರೆ. ಅವ್ನು ಹೋಗ್ತಾನೆ ಇದ್ದಾನೆ, ಇವ್ರು ಕೂಗ್ತಾನೆ ಇದ್ದಾರೆ. ಲಾಸ್ಟಿಗೆ ಇವ್ರು ಕೂಗುದು ನೋಡಿ ಮತ್ತೆ ಮುಳುಗಿಲಿ ಹೋಗ್ಬಿಡ್ತೀನಿ, ನಾನು ಸುಮ್ಮರಪ್ಪ ಅಂತ ಹಿಂಗೆ ನೋಡ್ತಾನೆ. ಅವಾಗ ಅವನಿಗೆ ಒಂದು ಭಯ ಬಂದ್ಬಿಡ್ತು. ಯಾಕೆ ಯೇಸುವಿನ ದೃಷ್ಟಿ ಇಟ್ಟು ತನಕ ನೀರಿನ ಮೇಲೆ ಹೋಗ್ತಿದ್ದವನು ಯಾವಾಗ ದೇವರನ್ನ ಬಿಟ್ಟು ಈಚೆಗೆ ಆಚೆಗೆ ಹಿಂದೆಗಡೆಗೆ ನೋಡಿದ್ನೋ ಮುಳುಗ್ಲಿಕ್ಕೆ ಶುರುವಾದನು. ಆಮೇಲೆ ವಾಕ್ಯ ಹೆಂಗೆ ಹೇಳ್ತಾ ಇದೆಯಲ್ಲ, 30ನೇ ವಚನ. ಆದರೆ ಅವನು ಗಾಳಿಯನ್ನು ನೋಡಿದಾಗ ವಾಕ್ಯ ಹೇಳ್ತಾ ಇದೆ, ಅವನು ಯಾರನ್ನು ನೋಡಿದಾಗ ಸಮುದ್ರದ ಮೇಲೆ ನಡೆದ? ಯೇಸುವನ್ನು ನೋಡಿದಾಗ ಸಮುದ್ರದ ಮೇಲೆ ನಡೆದ. ಆದ್ರೆ ಈಗ ಯಾರನ್ನು ನೋಡ್ತಾ ಇದ್ದಾನ? ಅವನು ಗಾಳಿಯನ್ನು ನೋಡಿದಾಗ ಭಯಪಟ್ಟು ಮುಳುಗಲು ಪ್ರಾರಂಭ ಮಾಡಿದ. ಆಮೇಲೆ ಅದೆಲ್ಲ ಯೇಸುವನ್ನು ನೋಡಿದಾಗ ಭಯ ಇಲ್ಲ, ಆದರೆ ಜನರು ನೋಡಿದಾಗ ಭಯ ಬಂದ್ಬಿಡ್ತು. ಆಮೇಲೆ ಪರಿಸ್ಥಿತಿ ನೋಡಿದಾಗ ಭಯ ಬಂದ್ಬಿಡ್ತು. ಆ ಗಾಳಿ ನೋಡಿದಾಗ ಭಯ ಬಂದ್ಬಿಡ್ತು. ಹಾಗಾಗಿ ಹಿಂಗ್ ನೋಡ್ತಾನೆ, ಗಾಳಿ ಸಿಕ್ಕಾಪಟ್ಟೆ ಬರ್ತಾ ಇದೆ, ಹಿಂಗ್ ನೋಡ್ತಾನೆ, ಜನ ಎಲ್ಲ ಬಂದ್ಬಿಡೋ ಅಂತ ಕೂಗ್ತಾ ಇದ್ದಾರೆ. ಆಚೆ ಈಚೆ ನೋಡಿ ಕೊನೆಗೆ ನೀರೊಳಗೆ ಏನಾಗ್ತಾ ಇದ್ದಾನೆ, ಅವನು ಮುಳುಗಲಿಕ್ಕೆ ಪ್ರಾರಂಭ ಆಗ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂ ದೇವರ ಪ್ರಿಯ ಮಕ್ಕಳೇ, ನಾನು ಯಾವಾಗ ದೇವರನ್ನು ನೋಡೋದನ್ನು ಬಿಟ್ಟು ಆಚೆ ಈಚೆ ಹಿಂದೆ ಮನುಷ್ಯನ ಮಾತುಗಳನ್ನು ಕೇಳ್ತೀನೋ ಆವಾಗ ನನ್ನ ಜೀವಿತದಲ್ಲಿ ಆಶೀರ್ವಾದಗಳು ನಾನು ಏನ್ ಮಾಡ್ತಾ ಇದ್ದೀನಿ, ಕಳೆದುಕೊಳ್ಳುವಂತವನಾಗಿದ್ದೇನೆ. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ನಾವು ಯಾವಾಗಲೂ ಯಾರನ್ನ ದೃಷ್ಟಿಸಬೇಕು? ದೇವರನ್ನು ದೃಷ್ಟಿಸಿದೆ ನಾವು ಕೂಡ ದೇವರಂತೆ ದೊಡ್ಡ ಕಾರ್ಯಗಳನ್ನು ಮಾಡಬಹುದು. ಆಮೇಲೆ ವಾಕ್ಯ ಹೇಳ್ತಾ ಇದೆ, ನನ್ನ ನಂಬಿದವರು ನನಗಿಂತಲೂ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾರೆ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ನಾವೇನ್ ಮಾಡ್ತಾ ಇದ್ದೀವಿ? ಇನ್ನೂ ಅದೇ ಭಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಇನ್ನೂ ಅದೇ ಕಂಫರ್ಟ್ ಝೋನ್ ನಲ್ಲಿ ಜೀವನ ಮಾಡ್ತಾ ಇದೀವಿ, ಇನ್ನೂ ನಾವು ಅದೇ ಸರೌಂಡಿಂಗ್ ಅಲ್ಲಿ ಜೀವನ ಮಾಡ್ತಾ ಇದೀವಿ. ದೇವರನ್ನು ಇನ್ನೂ ಸರಿಯಾಗಿ ದೃಷ್ಟಿಸಲಿಲ್ಲ, ಇನ್ನೂ ನನ್ನಲ್ಲಿ ನಂಬಿಕೆ ಬಂದೇ ಇಲ್ಲ. ಇನ್ನು ನನ್ನಲ್ಲಿ ಏನ್ ಬಂದಿಲ್ರಿ? ನಂಬಿಕೆ ಬಂದೇ ಇಲ್ಲ. ನನಗೆ ನಂಬಿಕೆ ಬರ್ಬೇಕಂದ್ರೆ ನಂಬಿಕೆ ಬರುವ ಮಟ್ಟಿಗೆ ರಿಸ್ಕ್ ತಗೋಬೇಕಾಗಿತ್ತು. ನಾ ಇನ್ನೂ ರಿಸ್ಕ್ ತಗೊಳ್ಳಿಕ್ಕೆ ರೆಡಿನೇ ಆಗಿಲ್ಲ. ಕರೆಕ್ಟಾ? ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಆಗಿದ್ದೀವಾ? ಇನ್ನು ನಾವು ರಿಸ್ಕ್ ತಗೊಳಕ್ ಏನಾಗ್ತಾ ಇಲ್ಲ, ರೆಡಿ ಆಗ್ಲಿಲ್ಲ. ಅಲ್ಲೆಲ್ಲೂಯ್ಯ. ರಿಸ್ಕ್ ತಗೊಳಕ್ ನೀ ಯಾವಾಗ ರೆಡಿ ಆಗ್ತೀಯೋ ಆವಾಗ ನಿಜವಾಗ್ಲೂ ದೇವರ ಆಶೀರ್ವಾದಗಳನ್ನು ನೀವು ಖಂಡಿತವಾಗಿ ಏನ್ ಮಾಡ್ತೀವಿ, ಹೊಂದಿಕೊಳ್ಳುವಂತಾಗಿ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಇವತ್ತು ನಾವು ಇನ್ನೂ ಅದೇ ಝೋನ್ ನಲ್ಲಿ ಇದ್ದೀವಿ, ಅದೇ ಒಂದು ಭಯದ ವಾತಾವರಣದಲ್ಲೇ ಜೀವಿಸ್ತಾ ಇದ್ದೇವೆ. ಹಾಗಾಗಿ ಮುಂದೆ ನಮಗಿರುವಂತಹ ಆಶೀರ್ವಾದಗಳನ್ನು ನಾವು
ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇನ್ನು ಅದೇ ನೀರಿನಲ್ಲಿ ಮುಳುಗ್ತಾನೆ ಇದ್ದೀವಿ. ಆಮೇಲೆ ಯಾವಾಗ ದೇವರ ಮಾತನ್ನು ನೋಡಿ ದೇವರನ್ನು ದೃಷ್ಟಿಸಿಕೊಂಡು ನಡಿಲಿಕ್ಕೆ ಪ್ರಾರಂಭ ಆಗ್ತೀವೋ ಆವಾಗ ಎಂತ ದೊಡ್ಡ ಪ್ರಳಯ ಬಂದರೂ ನಾನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮುಟ್ಟೋಲಿಕ್ಕೆ ಸಾಧ್ಯನೇ ಇಲ್ಲ. ವಾಕ್ಯ ಹೇಳುತ್ತದೆ ಅಂಡವರೇ, ವಾಕ್ಯ 30ನೇ ವಚನ, ಕರ್ತನೇ ಕಾಪಾಡು ಎಂದು ನನ್ನನ್ನು ಕಾಪಾಡು ಎಂದು ಕೂಗಿಲು ತಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಏನ್ ಮಾಡಿದ್ರಂತೆ, ಹಿಡಿದು ಮೇಲೆ ಕೆತ್ತಿದ್ರು. ಆಮೇಲೆ ಅಲ್ಲೆಲೂಯ, ನೋಡ್ರಿ ಅಲ್ಲೆಲೂಯ, ನಾವು ಮುಳುಗ್ತಾ ಇರುವಾಗ ಅಲ್ಲಿ ಎಷ್ಟು ಜನ ಇದ್ರು? ಬಹಳ ಜನ ಇದ್ರು. ದೋಣಿ ಪೂರ್ತಿ ಅವ್ರ ಮಂದಿನ ಕುಂತಿದ್ರು, ಒಬ್ರು ಹೋಗ್ಲಿಲ್ಲ. ಅಲ್ಲೆಲೂಯ, ಅನುಭವಿಸ್ಬಿಡು, ಹೋಗಿದ್ದಿಲ್ಲ. ಆಮೇಲೆ ಅಲ್ಲೆಲ್ಲ ಬೇಡ ಅಂತ ಕೇಳಿದ್ಯಾ ನೀನು? ದುಡ್ಕೊಂಡು ಹೋಗಿದ್ದಿ. ಆಮೇಲೆ ಅಲ್ಲಿಗೆ ಸಾಯಿ, ಈಗ ಗೊತ್ತಾಯ್ತಾ, ಈ ವರಿ ಬಂತ ಅಂತ ಮಾತಾಡ್ತಾ ಕುಂತಾರಲ್ಲಿ. ಆದ್ರೆ ಅವನು ಅದಕ್ಕೆ ಅವ್ರನ್ನ ಬಿಟ್ಟುಬಿಟ್ಟು ಸ್ವಾಮಿ ರಕ್ಷಿಸುವಂತ ಈಗ ಬುದ್ಧಿ ಬಂತು ಅವನಿಗೆ. ಇನ್ನು ಮೇಲೆ ನಾನು ನಿನಗಾಗಿ ಜೀವಿಸ್ತೀನಿ, ಈ ನಮ್ಮ ಮಕ್ಕಳು ಯಾರು ಅಂತ ನನ್ಗೆ ಗೊತ್ತಾಗ್ಬಿಡ್ತು. ಆಮೇಲೆ ಅಲ್ಲೆಲೂಯ ಅಂತ ಹೇಳಿ ದೇವರನ್ನ ಅವನು ದೃಷ್ಟಿಸಿದ. ದೇವರು ಅವನನ್ನ ಏನ್ ಮಾಡಿದ್ರು? ಕೈ ಹಿಡಿದು ಮೇಲೆ ಎತ್ತಿದ್ರು. ಆಮೇಲೆ ಬಡಗ ಆಗಿರಿ, ಅಲ್ಲೆಲೂಯ, ಸುತ್ತಮುತ್ತಲಿರೋದೆಲ್ಲ ಆಗಿರಿ. ಆಮೇಲೆ ಅಲ್ಲೆಲೂಯ, ಒಳ್ಳೇದಾಗತ್ತಂದ್ರೆ ಅವ್ರ ಸಂಕಟ ಜಾಸ್ತಿ ಆಗತ್ತೆ. ಆಮೇಲೆ ಅದ್ರಲ್ಲಿ ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಬಿಡೋಂಗಿಲ್ಲ, ಎಳೆಯೋದೇ ಜಾಸ್ತಿ ಇರುತ್ತೆ. ಯಾವಾಗ ಅದನ್ನ ಕಟ್ಟಿ ಬಿಸಾಕಿ ನಾವು ಮುಂದಕ್ಕೆ ಬರ್ತೀನೋ ಅವಾಗ ದೇವರು ನನ್ನ ಆಶೀರ್ವಾದ ಮಾಡ್ತಾನೆ. ಮುಳುಗಿದ್ರು ನಾನು ಅವ್ರು ನೋಡೋಂಗಿಲ್ಲ, ಅವ್ರನ್ನೇ ನೋಡ್ತೀನಿ. ಆಮೇಲೆ ಅಲ್ಲೆಲ್ಲ ಅರ್ಥ ಆಯ್ತಲ್ಲ ಯಾಕೆ ಪೇತ್ರನ ದೇವ್ರು ಯೂಸ್ ಮಾಡಿದ್ರು. ಮುಳುಗಿದ್ರು ಅವರನ್ನು ನೋಡ್ಲಿಲ್ಲ, ನಾನು ಯಾರಿಗಾಗಿ ರೆಸ್ಟ್ ತಗೊಂಡಿನೋ ಅವ್ರನ್ನೇ ನೋಡಿದ, ಹಾಗಾಗಿ ಮೇಲಕ್ಕೆ ಬಂದ. ಆದ್ರೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಮುಳುಗಿದ ಕೂಡಲೇ ಯವ ನಾನು ಅಲ್ಲಿಗೆ ಬರ್ತೀನಪ್ಪ, ನಾನು ಬಂದ್ಬಿಡ್ರಪ್ಪ, ನಾನು ಅಲ್ಲೇ ಕಂಫರ್ಟಬಲ್ ಆಗಿದೆ ಅಂತೇಳಿ ತಿರುಗಿ ನಾವೇನ್ ಮಾಡ್ತೀವಿ, ಆ ಕಡೆನೂ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ ಹೊರತು ಕೈ ಹಿಡಿದ ಮೇಲೆ ಎತ್ತುವಂತ ದೇವರ ಹತ್ರ ಬರ್ಲಿಕ್ಕೆ ಮನಸ್ಸು ಮಾಡ್ತಾರ. ಇವತ್ತು ಅದಕ್ಕೆ ಅನೇಕ ಹಿಂದಿರುಗಿ ಲೋಕದಲ್ಲಿ ಹೋಗಿ ಬಿದ್ದಿದ್ದಾರೆ. ಆಮೇಲೆ ಅಲ್ಲೆಲ್ಲೂಯ. ಆದ್ರೆ ಅಲ್ಲಿಂದ ಎಸ್ಕೇಪ್ ಆ ಒಂದು ಝೋನ್ ಇದೆ ರೀ. ನಂಬಿಕೆಗೆ ರಿಸ್ಕ್ ತಗೊಂಡು ಆ ರಿಸ್ಕ್ ನಲ್ಲಿ ಮುಂದೆ ಬಂದು ಮುಳುಗುವಂತ ಸಿಚುವೇಶನ್ ಬಂದ್ರು ದೇವರನ್ನ ದೃಷ್ಟಿಸ್ತಿರಲ್ಲ, ಆವಾಗ ನಿಮ್ಮ ಸ್ತುತಿನ ದೇವರು ಹಂಗೆ ಡಬಲ್ ಅಷ್ಟಾಗಿ ಏನ್ ಮಾಡ್ತಾನೆ, ಆಶೀರ್ವದಿಸುವಂತವನಾಗಿದ್ದಾನೆ. ಆಮೇಲೆ ಯಾಕಂದ್ರೆ ಅಬ್ರಹಾಮನಿಗೆ ಅದೇ ಒಂದು ರಿಸ್ಕ್, ಆ ರಿಸ್ಕ್ ತಗೊಳಕ್ ರೆಡಿ ಆಗಿದ್ದ, ಹೋದ, ಎಲ್ಲ ಮಾಡಿದ, ಸ್ವಂತ ಹೆಂಡತಿ ಮಾತನ್ನ ಕೇಳಲಿಲ್ಲ, ಸ್ವಂತ ಬಲಗ ಮಾತನ್ನ ಕೇಳಲಿಲ್ಲ, ಕರ್ಕೊಂಡು ಹೋದ, ಬಲಿ ಕೊಟ್ಟೆ ರೆಡಿ ಆಗಿದ್ದ, ಏನ್ ಕೊಟ್ಟೆ ಬಿಡ್ಬೇಕಂತ ಅಂತ ದೊಡ್ಡ ರಿಸ್ಕ್ ತಗೊಂಡ ಯಾರ ಅಬ್ರಹಾಮನು. ಆಮೇಲೆ ಅವಾಗ ಆ ರಿಸ್ಕ್ ತಗೊಳಕ್ ಹೋಗುವಾಗ ದೇವರು ಸ್ಟಾಪ್, ನಾನಿಲ್ಲಿ ನಡಿ ಅಂತ ಹೇಳಿ ಆಮೇಲೆ ದೇವರು ಅವ್ರನ್ನ ಏನ್ ಮಾಡಿದ್ರು, ಕಳಿಸ್ಕೊಟ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅಷ್ಟು ಮಟ್ಟಿಗೆ ನಾವು ರಿಸ್ಕ್ ಯಾವಾಗ ತಗೊಳ್ತೀವೋ ಅವಾಗ ನಮ್ಮ ಜೀವಿತವನ್ನು ದೇವರು ಸುಂದರವಾಗಿ ಆಶೀರ್ವದಿಸ್ತಾನೆ. ಆಮೇಲೆ ಯೋಬನ ಸ್ಥಿತಿ ನಮಗೆ ಗೊತ್ತೈತಿ. ಎಲ್ಲ ಹೋದ್ರು ಅವನಲ್ಲಿ ನಂಬಿಕೆ ಏನಾಗ್ಲಿಲ್ಲ, ಹೋಗ್ಲೇ ಇಲ್ಲ. ಅಲ್ಲೂ ಅವನು ಯಾರ ಮಾತನ್ನು ಕೇಳಲಿಲ್ಲ. ಕಷ್ಟದಲ್ಲಿದ್ದಾಗ ಜಾಸ್ತಿ ತುಪ್ಪ ಸುರಿಸುವ ಜಾಸ್ತಿ. ಆಮೇಲೆ ಯಾಕಂದ್ರೆ ಹೆಂಡತಿನೂ ಚೀತು ಅಂತ ಹೇಳಿಲ್ಲ, ಕರೆಕ್ಟಾ? ಬಂದವರು ಏನೋ ಚೆನ್ನಾಗಿ ಮಾತಾಡಿದ್ರ, ಯಪ್ಪ ನೀನ್ ನೀತಿವಂತ ಅಂತ ತಿಳ್ಕೊಂಡಿದ್ದೆ, ಏನೇನೆಲ್ಲ ಪಾಪ ಮಾಡಿದೀಯೋ ಏನು, ನಮ್ಮ ಮುಂದೆಲ್ಲ ಒಳ್ಳೆಯವತರ ಇದ್ದು ಒಳಗೊಳಗೆ ಏನ್ ಮಾಡಿದೀಯೋ ಏನು, ಕರೆಕ್ಟಾ ಇಲ್ವಾ? ಅಲ್ಲೆಲ್ಲೂಯ್ಯ. ನಾ ಕೂಡ ನೀನು ಒಳ್ಳೆಯವನಂತ ತಿಳ್ಕೊಂಡೆ, ಈ ಪರಿಸ್ಥಿತಿ ಬಂದ ಮೇಲೆ ನೀನು ಮಾಡಿದ ಪಾಪ ಕರ್ಮಗಳೆಲ್ಲ ನನಗೆ ಗೊತ್ತಾಯ್ತು ಅಂತೆಲ್ಲ ಮಾತಾಡಿದ್ರು. ಅಲ್ಲೆಲ್ಲೂಯ್ಯ, ಕರೆಕ್ಟಾ ಇಲ್ವಾ? ಆದ್ರೂ ಸಹ ಅವ್ನು ಯಾರು ತಲೆ ಕೊಡಿಸ್, ನೀನು ನನ್ನ ನ್ಯಾಯ ತೀರ್ಪು ಕೊಡ್ಬೇಡ್ರು, ಸುಮ್ಮನೆ ನನಗೆ ನೀವು ಜಡ್ಜ್ಮೆಂಟ್ ಮಾಡಿ ನೀವು ಯಾಕ್ರೋ ತಪ್ಪುಗಾರರಾಗ್ತೀರಿ. ಆವಾಗಲೂ ಒಳ್ಳೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಅಲ್ಲೆಲ್ಲೂಯ್ಯ, ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಅವನು. ಅವಾಗಲೂ ಅವನು ಏನ್ ಮಾಡ್ತಿದ್ದ, ಯೋಬ ಒಳ್ಳೆಯದನ್ನ ಆಡಿ ಅವರಿಗಾಗಿ ಪ್ರಾರ್ಥನೆ ಮಾಡಿದ. ಏನೋ ತಪ್ಪಾಗಿ ಮಾತಾಡಿದ್ರು ದೇವರು ಅವರನ್ನು ಕ್ಷಮಿಸಿ ನನ್ನ ನಿಮಿತ್ತವಾಗಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಡ, ಆಶೀರ್ವದಿಸುತ್ತೆ ಪ್ರಾರ್ಥನೆ ಮಾಡಿದ ಕೂಡಲೇ ಇವಳ ಸ್ಥಿತಿ 2 ಪಟ್ಟು ಆಶೀರ್ವಾದಗಳೊಂದಿಗೆ ಆಯ್ತು. ಆಮೇಲೆ ಯಾವಾಗ ರೆಸ್ಟ್ ತಗೊಂಡು ಮುಂದೆ ಹೋಗ್ತೀವೋ ಅವಾಗ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದ. ಆಮೇಲೆ ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಪೂರೈಸುವವನು ಯೇಸುವೆ ಆಗಿದ್ದಾನೆ. ಸೊ ಕ್ರಿಯೆ ಇಲ್ಲದೆ, ಅದೇ ಇಬ್ರಿಯ ಪುಸ್ತಕದಲ್ಲಿ ಒಂದು ವಾಕ್ಯದಲ್ಲಿ ನಾವು ನೋಡಬಹುದು, 11ನೇ ಅಧ್ಯಾಯ 6ನೇ ವಚನ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಏನ್ರಿ, ಅದು ಅಸಾಧ್ಯ. ಅಲ್ಲೆಲೂಯ್ಯ. ಸೊ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸಲಿಕ್ಕೆ ಏನ್ ಮಾಡಂಗಿಲ್ಲ, ಆಗೋದೇ ಇಲ್ಲ. ಅಲ್ಲೆಲೂಯ್ಯ. ಹಾಗಾಗಿ ನಂಬಿಕೆ ಅಂದ ಮೇಲೆ ನಿಜವಾಗ್ಲೂ ಅದು ದೇವರನ್ನ ಮೆಚ್ಚಿಸುವಂತದ್ದಾಗಿರ್ಬೇಕು, ಮನುಷ್ಯರನ್ನ ಮೆಚ್ಚಿಸುವಂತದ್ದು ಅಲ್ಲ.
ಅಬ್ರಹಾಮನು ಮನುಷ್ಯನ ಮೆಚ್ಚಿಸಲಿಲ್ಲ, ಯೋಬ ಮನುಷ್ಯನನ್ನು ಮೆಚ್ಚಿಸಲಿಲ್ಲ, ಪೇತ್ರ ಮನುಷ್ಯನನ್ನು ಮೆಚ್ಚಿಸಲಿಲ್ಲ, ದೇವರನ್ನೇ ದೃಷ್ಟಿಸಿಕೊಂಡು ಓಡ್ತಾ ಇದ್ರು. ಹಾಗಾಗಿ ಅವ್ರೇನ್ ಮಾಡಿದ್ರು? ಆಶೀರ್ವಾದಗಳನ್ನ ಪಡೆದುಕೊಂಡ್ರು. ಹಲ್ಲೆಲೂಯಾ. ಸೊ ಕ್ರಿಯೆಗಳಲ್ಲಿ ಯೋಬನ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ. ಯೋಬನ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ. ಜೇಮ್ಸ್ ಚಾಪ್ಟರ್ 2 ವರ್ಸ್ 17. ಹಾಗೆ ಕ್ರಿಯೆಗಳಿಲ್ಲದ ನಂಬಿಕೆಯು ನಿರ್ಜೀವವಾದದ್ದು. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದಾಗಿದೆ, ಜೀವ ಇಲ್ಲದಾಗಿದೆ. ನಂಬಿಕೆ ಅಂದ್ರೆ ಏನ್ ಮಾಡ್ಬೇಕ್ರಿ? ನಾವು ಕ್ರಿಯೆಗಳಲ್ಲಿ ತೋರಿಸಬೇಕು. ಪೇತ್ರನಿಗಿರುವಂತ ನಂಬಿಕೆ ಅವನ ಕ್ರಿಯೆಯಲ್ಲಿ ತೋರಿಸಿದ. ಪೇತ್ರನಲ್ಲಿದ್ದ ನಂಬಿಕೆ ಅವನ ಒಳಗೆ ಎದ್ಕೊಂಡಿದ್ರೆ ಅವನ ಇಷ್ಟು ದೊಡ್ಡ ಪ್ರಸಂಗ, ಇಷ್ಟು ದೊಡ್ಡ ಅಪೋಸ್ತಲನಾಗಲಿ ಸಾಧ್ಯತೆ ಉಂಟಾ? ಅವನಲ್ಲಿರುವಂತ ನಂಬಿಕೆ ಏನು? ಕ್ರಿಯೆಗಳಲ್ಲಿ ತೋರಿಸಿದ. ನಮ್ಮ ದೇವರು ಯಾರು ಅಂತ ಹೇಳಿ ಏನ್ ಮಾಡಿದ? ಕ್ರಿಯೆಯಲ್ಲಿ ತೋರಿಸಿದ. ಅಬ್ರಹಾಮನ್ ಏನ್ ಮಾಡಿದ? ಕ್ರಿಯೆಗಳಲ್ಲಿ ತೋರಿಸಿದ. ಆಮೇಲೆ ಅದರಲ್ಲಿ ಯೋಬ ಏನ್ ಮಾಡಿದ? ಕ್ರಿಯೆಗಳಲ್ಲಿ ತೋರಿಸಿದ. ಅಲ್ಲೆಲ್ಲೂಯ. ಹಾಗಾಗಿ ಅವರೆಲ್ಲ 2 ಪಟ್ಟು ಆಶೀರ್ವಾದಗಳನ್ನ ಹೊಂದಿಕೊಂಡ್ರು. ಒಂದು ವೇಳೆ ಕ್ರಿಯೆನೇ ಇಲ್ಲ, ಯಾಕಂದ್ರೆ 12 ಮಂದಿ ಶಿಷ್ಯರುಗಳಿಗೆ ಏನಿತ್ತು? ನಂಬಿಕೆ ಇತ್ತು. ಆದ್ರೆ ಕ್ರಿಯಾ ರೂಪದಲ್ಲಿ ಯಾರು ತೋರಿಸಲಿಲ್ಲ. ಹಾಗಾಗಿ ಅವರ ಜಾಸ್ತಿ ಹೆಸರುಗಳು ಬೇರೆ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಪೇತ್ರನು ಕ್ರಿಯಾ ರೂಪದಲ್ಲಿ ಏನ್ ಮಾಡಿದ? ನಂಬಿಕೆಯನ್ನು ತೋರಿಸಿದ. ದೇವರವನ್ನ ಯೂಸ್ ಮಾಡಿದ. ಆಮೇಲೆ ನಾವು ಯಾವಾಗ ಕ್ರಿಯಾ ರೂಪದಲ್ಲಿ ನಾವು ನಂಬಿಕೆಯನ್ನು ತೋರಿಸ್ತೀವೋ, ನಾನು ದೇವ ನನಗೆ ಅದಾನ್ರಿ ಅಂತ ಹೇಳಿ ನಾವು ಕ್ರಿಯಾ ರೂಪದಲ್ಲಿ ತೋರಿಸ್ತೀವೋ, ಆವಾಗ ದೇವ ನಿಜವಾಗ ನಮ್ಮನ್ನು ಏನ್ ಮಾಡ್ತಾನೆ? ಉನ್ನತಿ ಪಡಿಸುವಂತ ದೇವರಾಗಿದ್ದಾನೆ. ಡ್ಯಾನಿಯಲ್ ಕ್ರಿಯಾ ರೂಪದಲ್ಲಿ ತೋರಿಸಿದ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಕ್ರಿಯಾ ರೂಪದಲ್ಲಿ ತೋರಿಸಿದ್ರು. ಕರೆಕ್ಟಾ? ಅವರಲ್ಲಿ ನಂಬಿಕೆ ಇತ್ತು. ಆದ್ರೆ ಏನ್ ತೋರಿಸಿದ್ರು ಅವರು? ಸತ್ರುನು ಪರವಾಗಿಲ್ಲ. ಏನದು? ಸತ್ರುನು ಪರವಾಗಿಲ್ಲ. ಅದ ನಾವಾದ್ರೆ ಏನ್ ಮಾಡೋಂಗಿಲ್ಲ, ಲೋಕದಲ್ಲಿ ಹೋಗೋದೇ ಇಲ್ಲ. ಆಮೇಲೆ ಅದರಲ್ಲೂ ಏನ್ ಮಾಡ್ತಾ ಇರ್ತೀವಿ ನಾವು? ಸಿಂಹದ ಬಾಯಿಗಳು ಬಿದ್ದರೂ ಬೆಳಿತೀವಿ ಹೊರತು ಮನುಷ್ಯರ ಬಾಯಿಗೆ ಬಿಡೋಂಗಿಲ್ಲ ಅಂತ ಹೇಳಿ ದೇವರಿಗಾಗಿ ವೈರಾಗ್ಯಕೊಂಡ್ರು. ಹಾಗಾಗಿ ಸಿಂಹದ ಗವಿಯಲ್ಲಿ ಇದ್ದನ್ನು ಸಹ ಏನ್ ಮಾಡಿದ್ರು? ದೇವರವ್ರನ್ನ ರಕ್ಷಿಸಿದ್ರು. ಕರೆಕ್ಟಾ? ಬೆಂಕಿಯಲ್ಲಿ ಹಾಕಿದ್ರು ಅವ್ನು ಏನಾಗ್ಲಿಲ್ಲ ಅಂತೆ, ಸುಟ್ಟು ಹೋಗ್ಲಿಲ್ಲ. ಯಾಕಂದ್ರೆ ಅವರಲ್ಲಿರುವಂತ ನಂಬಿಕೆ, ರಿಸ್ಕ್ ತಗೊಳಕ್ ರೆಡಿ ಆಗಿದ್ರು ಅವರೆಲ್ಲ. ಅದಕ್ಕಾಗಿ ಸತ್ಯವೇದದಲ್ಲಿ ಒಂದು ಸ್ಪೆಷಲ್ ಒಂದು ಪೋರ್ಷನ್ ಅಲ್ಲಿ ಅವರ ಭಾಗಗಳು ಬರೆಯಲ್ಪಟ್ಟಿದೆ. ಅಲ್ಲೆಲ್ಲೂಯ. ಇವತ್ತು ನಮ್ಮ ಹೆಸರು ಜೀವಬಾಧಿಯರ ಪಟ್ಟಿಯಲ್ಲಿ ಇದೆಯಾ ಅಂತ ಕೂಡ ನಮಗೆ ಇನ್ನೂ ಗೊತ್ತಿಲ್ಲ. ಆಮೇಲೆ ಅದ್ರ ಯಾಕಂದ್ರೆ ನಾವು ಇನ್ನೂ ಏನ್ ಮಾಡ್ತಾ ಇಲ್ಲ, ಯಾವುದಕ್ಕೂ ರಿಸ್ಕ್ ತಗೊಳಕ್ ರೆಡಿ ಇಲ್ಲ, ಕ್ರಿಯಾ ರೂಪದಲ್ಲಿ ದೇವರನ್ನ ಮೆಚ್ಚಿಸ್ತಾ ಇಲ್ಲ. ಹಾಗಾಗಿ ಇನ್ನು ನಾವು ಲೋಕದ ಜನರನ್ನು ಮೆಚ್ಚಿಸ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ನಂಬಿಕೆಯಲ್ಲಿ ಸತ್ತೇ ಬಿದ್ದಿದ್ವಿ. ಆಮೇಲೆ ನನ್ನ ನಂಬಿಕೆ ನಿರ್ಜೀವ ಉಳ್ಳದಾಗಿದೆ. ಕರೆಕ್ಟಾ? ಜೀವ ಉಳ್ಳದಾಗಿರ್ಬೇಕ್ರಿ ನಂಬಿಕೆ ಅಂದ್ರೆ. ಯಾರೇನೇ ಅಡ್ಡಿಪಡಿಸಿದ್ರು, ಯಾರೇನೇ ಮಾತಾಡಿದ್ರು, ನನ್ನ ದೇವ ನನಗೆ ಉತ್ತಮ ಅಂತ ಹೇಳಿ ನಾನು ಏನ್ ಮಾಡ್ಬೇಕು? ಸಾಕ್ಷಿ ಕೊಡ್ಬೇಕು. ಅದಕ್ಕಾಗಿ ಎಂತ ರಿಸ್ಕ್ ಬೇಕಂತ ತಗೊಳಕ್ ರೆಡಿ ಆಗ್ಬೇಕು. ಅಂದ್ರೆ ನಾನು ಸಹ ಏನ್ ಮಾಡ್ತೀನಿ? ನೀರಿನ ಮೇಲೆ ನಡೀತೀನಿ. ಒಂದ್ ವೇಳೆ ಮುಳುಗಿದ್ರು ನಾನು ಲೋಕವನ್ನು ನೋಡಂಗಿಲ್ಲ, ದೇವರನ್ನೇ ನೋಡ್ತೀನಿ. ಅಂದ್ರೆ ಮತ್ತೆ ದೇವರು ನನ್ನ ಏನ್ ಮಾಡ್ತಾನೆ? ಮೇಲೆ ಕೆತ್ತುವಂತ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಸಿಂಹದ ಬಾಯಿಂದ ತಪ್ಪಿಸಿದ ದೇವರು, ಬೆಂಕಿಯಿಂದ ತಪ್ಪಿಸಿದಂತ ದೇವರು, ನೀರಿನಿಂದ ತಪ್ಪಿಸಿದಂತ ದೇವರು ನನ್ನನ್ನ ಈ ಲೋಕದಿಂದ ತಪ್ಪಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸೊ ಇನ್ನು ಮೇಲೆ ನನ್ನ ನಂಬಿಕೆ ಕ್ರಿಯಾ ರೂಪದಲ್ಲಿ ಇರಬೇಕು. ಸತ್ತೋಗಿದ ನಂಬಿಕೆಲ್ಲ ಏನ್ ಮಾಡೋಣ? ಕಿತ್ತು ಹಾಕೋಣ ಸಾಕು. ಎಷ್ಟು ಮಟ್ಟಿಗೆ? ಯಾಕಂದ್ರೆ ಮೊನ್ನೆ ನಾವು ಗದಗ ಮೇಲೆ ಹೋಗಿದ್ದಾಗ ಕೂಡ ಒಬ್ಬರ ಹತ್ರ ಮಾತಾಡ್ತಿದ್ದೆ. ನಿಮ್ ಹುಡುಗ ಮದುವೆ ಆಯ್ತಲ್ರಿ? ಹೌದು ಆಯ್ತು, ನಾವು ಬಂದಿದ್ದೀವಿ. ಓಕೆ, ಸಂತೋಷ, ಗೊತ್ತು ಬಂದಿದ್ರಿ ಅಂತ ಹೇಳಿ. ಆದ್ರೂ ದೀಕ್ಷಾಸ್ಥಾನ ತಗೊಂಡವರು ಚರ್ಚಲ್ಲಿ ಮದುವೆ ಮಾಡ್ಕೋಬೇಕಾಗಿತ್ರಿ ಅಂತ ಹೇಳಿ. ಅವ್ರ ಪಾಪರೇ, ಅವ್ರ ಮನೆ ಪರಿಸ್ಥಿತಿ ಹಂಗೈತಿ, ಏನೋ ಮಾಡಿಕೊಂಡ್ರು. ಏಸು ಅಂದ್ಮೇಲೆ ರಿಸ್ಕ್, ಏಸು ಅಂದ್ಮೇಲೆ ಬಹಿರಂಗ, ಅಂದ್ಮೇಲೆ ಎದಕ್ಕೆ ಏಸು ನಾನು ನಂಬಬೇಕು ಅಂತ ನಾನೇ ಪ್ರಸಂಗ ಮಾಡ್ಬಿಟ್ರು. ಆಮೇಲೆ ಹಲ್ಲೆಲೂಯ. ಅಲ್ಲ, ಇಷ್ಟು ಒಂದು ಮುಸ್ಲಿಂ ಹುಡುಗ ಅವಳು. ಆಮೇಲೆ ಹಲ್ಲೆಲೂಯ. ನಿಜವಾಗ್ಲೂ ಅವ್ರ ರಕ್ಷಣೆ ಒಂದು ಧೈರ್ಯವಾಗಿ ಬಹಿರಂಗವಾಗಿ ಅವನೇನ್ ಮಾಡ್ತಾ ಇದ್ದಾನೆ? ದೇವರು ನಡೀತಾ ಇದ್ದಾರೆ. ನಾವು ಎಲ್ಲ ತಿಳಿದವರು ಇನ್ನೂ ನಾವೇನ್ ಮಾಡ್ತಾ ಇಲ್ಲ, ನಂಬಿಕೆಯಲ್ಲಿ ಸತ್ತೋಗಿದವರಾಗಿದ್ದೇವೆ. ನಂಬಿಕೆಯನ್ನು ಹುಟ್ಟಿಸುವವರು, ಪೂರೈಸುವವರು ಆಗಿರುವಂತ ದೇವರನ್ನು ದೃಷ್ಟಿಸಿಕೊಂಡು ನಾವೇನ್ ಮಾಡ್ತಾ ಇಲ್ಲ, ಇನ್ನು ನಮ್ಮ ಜೀವನ ನಡೆಸ್ತಾ ಇಲ್ಲ. ಇನ್ನು ನಾವು ನಂಬಿಕೆಯನ್ನು ಕೆಡಿಸುವವರು, ನಂಬಿಕೆಯನ್ನು ಹಾಳು ಮಾಡುವವರು ಅಂತವ್ರ ಮಾತನ್ನು ಕೇಳ್ಕೊಂಡೇ ಬದುಕ್ತಾ ಇದ್ದೀವಿ. ಅದಕ್ಕೆ ನಮ್ಮಲ್ಲಿರುವಂತ ನಂಬಿಕೆ ಏನಾಗಿದೆ? ನಿರ್ಜೀವ ಉಳ್ಳದಾಗಿದೆ. ಆಮೇಲೆ ಕ್ರಿಯೆ ಇಲ್ಲದ ನಂಬಿಕೆ ಸತ್ತದಾಗಿದೆ.
ಕ್ರಿಯಾ ರೂಪದಲ್ಲಿ ನಾವು ದೇವರನ್ನ ಏನ್ ಮಾಡಬೇಕು, ತೋರಿಸುವಂತವನಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಅಂದ್ರೆ ಮಾತ್ರ ದೇವರು ನನ್ನ ಜೀವಿತದಲ್ಲಿ ಇನ್ನೂ ದೊಡ್ಡ ಕಾರ್ಯಗಳು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬಂಧನೆಯಿಂದ ಬಿಟ್ಟು ಬಾ, ದೇವರು ಆ ಬಂಧನೆಗಳಿಂದ ಉನ್ನತವಾದ ಸ್ಥಾನದಲ್ಲಿ ಕೊಡ್ತಾನೆ. ಅವಾಗ ಎಲ್ಲರೂ ನಿನ್ನ ಹತ್ರ ಒಂದು ಮಾತಾಡಿಸುವಂತವರಾಗಿರ್ತಾರೆ. ಆಮೇಲೆ ಇಲ್ಲ ನನಗಿನ್ನೂ ಅದೇ ಬೇಕು, ನನಗಿನ್ನೂ ಇದೇ ಬೇಕು ಅಂತೇಳಿ ಅಲ್ಲೇ ಇರೋದಾದ್ರೆ ನಿಜವಾಗಲೂ ನಿನ್ನನ್ನು ಬೆಳಿಲಿಕ್ಕೆ ಅವ್ರು ಬಿಡೋಂಗಿಲ್ಲ, ನೀನು ಉದ್ಧಾರ ಆಗೋದಿಲ್ಲ, ಪರಲೋಕ ರಾಜ್ಯ ಬಾಕ್ಯದ ಗ್ಯಾರಂಟಿ ಇಲ್ಲ. ಆಮೇಲೆ ಹಾಗಾಗಿ ದೇವರ ವಾಕ್ಯದ ಪ್ರಕಾರ ನಂಬಿಕೆ ಅಂದ್ರೆ ಒಂದು ರಿಸ್ಕ್. ಅದನ್ನು ತಗೊಳ್ಳಿಕ್ಕೆ ಯಾರು ಮುಂದಾಗ್ತಾರೋ ಅವ್ರನ್ನ ದೇವರ ಮೇಲೆ ಕೆತ್ತುವಂತವನಾಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯಗಳನ್ನ ಏನ್ ಮಾಡ್ಲಿ, ಆಶೀರ್ವಾದ ಮಾಡಿಕೊಳ್ಳಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ನೀತಿವಂತನು ಆಗಿರುವ ತಂದೆಯಾದ ದೇವರೇ, ಇದು ಒಳ್ಳೆ ಅಮೂಲ್ಯವಾದ ಸಮಯದಲ್ಲಿ ನಂಬಿಕೆ ವಿಷಯದಲ್ಲಿ ಕರ್ತನು ಈಗಾಗಲೇ ಕರ್ತನು ಅನೇಕ ವ್ಯಕ್ತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಅದೇ ನಂಬಿಕೆ ಇವತ್ತು ನಮ್ಮಲ್ಲಿ ಬರಲಿ. ಸತ್ತಂತ ನಂಬಿಕೆ ನಾವು ಕಿತ್ತಾಕಿ ಜೀವವುಳ್ಳ ನಂಬಿಕೆಯನ್ನು ಕ್ರಿಯಾ ರೂಪದಲ್ಲಿ ತೋರಿಸಲಿಕ್ಕೆ ದೇವರೇ ನೀನು ಅನುಕೂಲವಾಗಿ, ನಿನಗಾಗಿ ಏನ್ ಬೇಕಂದ್ರೆ ಮಾಡ್ಲಿಕ್ಕೆ ಕರ್ತನೆ ರೆಡಿಯಾಗಿ ಒಂದು ಮನಸ್ಸನ್ನು ನಮಗೆ ಕೊಡು ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಇವತ್ತು ಯಾರೆಲ್ಲ ಈ ಲೋಕದ ಬಂಧನಗಳಲ್ಲಿ ಇದ್ದಾರೋ ಅವರೆಲ್ಲರನ್ನು ಯೇಸು ನಾಮದಲ್ಲಿ ಆ ಬಂಧನದಿಂದ ದೂರ ಮಾಡಿ ನಿನ್ನನ್ನು ದೃಷ್ಟಿಸಿಕೊಂಡು ನಿನ್ನನ್ನು ನಡೆದು ಬರಲಿಕ್ಕೆ ದೇವರ ಅನುಕೂಲ ಮಾಡಿಕೊಡು ಸ್ವಾಮಿ. ವಾಕ್ಯವನ್ನು ಕೇಳಿದ ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು, ಸಭೆಯಾಗಿ ಅವನು ಉಪಯೋಗಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆಗೆ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು.